ನೋಡ್ರಿ ಸನ್ರೈಸ್ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣತೈತಿ. ನಾವು ಗುತ್ಲು ಮಾರ್ಗವಾಗಿ ದೇವ್ರಗುಡ್ಡಕ್ಕೆ ಹೊಂಟಿದ್ವಿ. ಇಲ್ಲೆಲ್ಲ ರೋಡ್ ಮಸ್ತ್ ಆಗೈತಿ. ಇಲ್ಲೆಲ್ಲ ನೋಡ್ರಿ ಸೂಪರ್ ಆಗೈತಿ ರೋಡ್. ಎಲ್ಲ ವೆಹಿಕಲ್ಸ್ ಕೂಡ ದೇವ್ರಗುಡ್ಡದ ಮೇಲೆ ಹೋಗ್ಬೋದು. ದೇವ್ರಗುಡ್ಡಕ್ಕೆ ಹೋಗುವ ಮಾರ್ಗ ಅಂತ ಹೇಳಿ ಒಂದು ಬೋರ್ಡ್ ನೋಡಿದ್ವಿ. ನೋಡಿದಾಗ ಅಲ್ಲೇ ನಿಂತ್ಕೊಂಡು ನಾವು ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಾನ್ ಗುರು ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರಾಣೆಬೆನ್ನೂರು ತಾಲೂಕಿನ ಹಾವೇರಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ತಾಣವಾಗಿರುವಂತಹ ನಮ್ಮ ಹೆಮ್ಮೆಯ ದೇವರಗುಡ್ಡ ಸ್ಥಳಕ್ಕೆ ನಾವು ಹೊಂಟಿದ್ದೀವಿ. ದೇವರಗುಡ್ಡದ ಕಂಪ್ಲೀಟ್ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ತೀವಿ, ವಾಚ್ ಮಾಡಿ. ಮುಂದೆ ಹೋಗುವಾಗ ನೋಡ್ರಿ ಅಕ್ಕಪಕ್ಕದಲ್ಲಿ ಎಷ್ಟು ಹೊಲಗಳಿದ್ರೂ ಕೂಡ ಇವಾಗ ಬೇಸಿಗೆ ಕಾಲಲ್ಲ, ಅದಕ್ಕೋಸ್ಕರ ಯಾವುದೇ ಬೆಳೆಯನ್ನು ಬಿತ್ತಿದ್ದಿಲ್ಲ. ನೆಕ್ಸ್ಟ್ ಇನ್ನು ಬಲಗಡೆ ಭಾಗದಲ್ಲಿ ಎಷ್ಟು ದಟ್ಟವಾದ ಅರಣ್ಯ ಐತೆ ನೋಡ್ರಿ, ಮಸ್ತ್ ಐತಲ್ಲ, ಸೂಪರ್ ಆಕತಿ. ನಾವು ಅದ್ರಾಗ ಬೇರೆ ಬೆಳಗ್ಗೆನ ಬಂದಿದ್ವಿ. ಇದು ನೇಚರ್ ವ್ಯೂವನ್ನು ನೋಡೋದಕ್ಕೆ ನಮಗೆ ಭಾಳ ಖುಷಿ ಅನ್ನಿಸ್ತಾ. ನೆಕ್ಸ್ಟ್ ಇನ್ನು ಎಡಗಡೆ ನೋಡಿದ ತಕ್ಷಣ ಇಲ್ಲಿ ಒಂದು ವಸತಿ ಶಾಲೆ ಇತ್ತು ನೋಡ್ರಿ, ಎಷ್ಟು ದೊಡ್ಡದಾಗಿದೆ ವಸತಿ ಶಾಲೆ. ದೇವ್ರಗುಡ್ಡಕ್ಕೆ ಎಂಟ್ರಿ ಆದ್ವಿ. ಇನ್ನು ಎಂಟ್ರಿ ಆಗಿ ಗುಡಿಗೆ ಹೋಗೋ ಮಾರ್ಗದಲ್ಲಿ ಭಾಳಷ್ಟು ನಾಯಿಗಳು ಕೋಳಿ ಅಡ್ಡ ಬಂದು, ಮತ್ತು ಜನರು ಕೂಡ ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದರು. ಇಲ್ಲೊಂಥರ ಡಿಫ್ರೆಂಟ್ ಆಗಿದ್ವು ಎಲ್ಲ ಓಣಿಗಳು, ಮನೆಗಳು. ನಮಗೂ ಕೂಡ ಚೆನ್ನಾಗಿ ಅನ್ನಿಸ್ತು ನೋಡಿದ ಕೂಡಲೇ. ಮತ್ತು ನೆಕ್ಸ್ಟ್ ನಾವು ಎಡಗಡೆ ತೊಗೊಂಡ್ವಿ ಬೈಕನ್ನು. ನೋಡ್ರಿ ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚು ಐತಿ ನೋಡ್ರಿ, ಎಷ್ಟು ಚಂದ ಕಟ್ಸ್ಯಾರ. ನೆಕ್ಸ್ಟ್ ಇನ್ನು ನಾವು ಮುಂದೆ ಹೊಂಟಿದ್ವಿ. ಮುಂದೆ ಹೊಂಟಾಗ ಇಲ್ಲಿ ನಮಗೆ ಗುಡಿಗೆ ಹೋಗೋಕೆ 2 ರೂಟ್ ಇದ್ವು. ನಾವು ಎಡಗಡೆ ತೊಗೊಂಡ್ವಿ ಬೈಕನ್ನು. ನೆಕ್ಸ್ಟ್ ಎಡಗಡೆ ತೊಗೊಂಡಾಗ ಇಲ್ಲಿ ನಮಗೆ ನೋಡ್ರಿ ಮುಖ್ಯ ದ್ವಾರ ಬಂತು. ಅದಕ್ಕೋಸ್ಕರ ನಾವಿಲ್ಲಿ ಬೈಕನ್ನು ಸೈಡಿಗೆ ಹಾಕಿ ನಾವು ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸ್, ನಾವು ಪಶ್ಚಿಮ ಭಾಗದಿಂದ ನಾವು ಮಾಲ್ತೇಶ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಈ ರೀತಿಯಾಗಿ ಈ ಕಡೆಯಿಂದ ನಾವು ಎಂಟ್ರ್ ಆಗ್ಬೋದು. ಇದು ಪೂರ್ವ ಕಡೆಯಿಂದ ಬಂದಾಗ ನಮಗೆ ಇದು ಎಂಟ್ರೆನ್ಸ್ ಸಿಗುತ್ತೆ. ಆದರೆ ಇಲ್ಲಿ ಬೈಕ್ ಕಾರ್ ಎಲ್ಲ ಬರೋದು ಕಷ್ಟ, ಅದಕ್ಕೋಸ್ಕರ ನಾವು ಆ ಕಡೆಯಿಂದ ಬಂದ್ವಿ. ನೋಡ್ರಿ ಎಷ್ಟು ಚಂದ ಕಾಣತೈತಿ ಮಹಾದ್ವಾರ. ನಾವಿನ್ನೂ ಭಾನುವಾರ ಏನಾರ ಬಂದಿದ್ವಿ ಅಂದ್ರೆ ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ, ಅಷ್ಟು ರಶ್ ಆಗಿರೋದು. ಹುಣ್ವಿ ದಿನ ಅಂತ ಕೇಳ್ತೀಯ, ಜಾತ್ರೆ ಆದಂಗೆ ಆಗ್ತಿಲ್ಲ. ನೋಡ್ರಿ ಚಾಟಿ, ಗಂಟಿ, ದೀಪ, ನಿಮಗೇನೇನು ಬೇಕಲ್ಲ ಎಲ್ಲ ಸಿಗ್ತಾವೆ ಮೈಲಾರಲಿಂಗೇಶ್ವರನ ಸ್ವಾಮನ. ಮಾಲ್ತೇಶ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಒಳಗಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ತೋರಿಸ್ತೀವಿ. ಸ್ಕಿಪ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡಿ. ಭಾನುವಾರ ಉಣ್ವಿ ದಿನ ಭಾಳಷ್ಟು ಜನ ಬರ್ತಾರ, ಜಾತ್ರೆ ಆದಂಗೆ ಆಕತಿ. ಮತ್ತು ಬೆಳಗ್ಗೆ ಬಂದಿದ್ರಿಂದ ಒಂದು ಸ್ವಲ್ಪ ಜನ ಕಡಿಮೆನ ಅಂತ ಹೇಳ್ಬೋದು. ನೋಡ್ರಿ ದೇವಸ್ಥಾನದೊಳಗೆ ಎಂಟ್ರಿ ಆದ್ವಿ ನಾವು. ದೀಪಸ್ತಂಭ ಇದು ದೇವಸ್ಥಾನದ ಸೆಂಟರ್ ಪಾಯಿಂಟಲ್ಲಿ ಇದೆ. ಇದು ನೋಡ್ರಿ ಹೆಂಗೈತಿ. ಭಾಳಷ್ಟು ಜನ ಭಕ್ತರು ದೇವ್ರಗುಡ್ಡಕ್ಕೆ ಬರ್ತಾರ. ಮೈಲಾರಲಿಂಗೇಶ್ವರನ ಇನ್ನೊಂದು ಅವತಾರವೇ ಮಾಲ್ತೇಶ ಮೈಲಾರಲಿಂಗೇಶ್ವರ. ಇದ್ರದ್ದು ಹಿಸ್ಟ್ರಿ ಏನಂತ ಹೇಳಿ ನಾವು ಅರ್ಚಕರೊಂದಿಗೆ ಮಾತಾಡಿ ಕೇಳೋಣಂತ. ನೋಡ್ರಿ ಇವಾಗ ದೇವಸ್ಥಾನ ಹೆಂಗೈತಿ ಅನ್ನೋದನ್ನ. ಮಾಲ್ತೇಶ ದೇವರು ಈ ಗುಡ್ಡದಲ್ಲಿ ನೆಲೆಸಿರೋದ್ರಿಂದ ಇದಕ್ಕೆ ದೇವ್ರಗುಡ್ಡ ಅಂತ ಕರೀತಾರ. ಇವು ಮಾಲ್ತೇಶ ದೇವರ ಪಾದಗಳು ನೋಡ್ರಿ ಎಷ್ಟು ದೊಡ್ಡದಾಗಿದ್ದೇವು ಮತ್ತು ಎಷ್ಟು ಚಂದ ಅದಾವ ನೋಡ್ರಿ. ನೋಡ್ರಿ ಕುದುರೆ ಹೆಂಗದಾವ ಇಲ್ಲಿ, ಎಷ್ಟು ಅದಾವ ನೋಡ್ರಿ ಕುದುರೆ. ಭಾಳ ಹಳೆ ಕಾಲದ್ವಿ ಇವು ಕುದುರೆಗಳು, ನೋಡಿದ್ರೆ ಗೊತ್ತಾಕತಿ. ನೋಡ್ರಿ ಎಷ್ಟೊಕ್ಕನ ಅದಾವ. ಫ್ರೆಂಡ್ಸ್, ನಾವು ಒಳಗಡೆ ಬಂದು ಮಾಲ್ತೇಶ್ ದೇವರ ದರ್ಶನ ಪಡೆದ್ವಿ. ದರ್ಶನ ಪಡೆದ್ಮೇಲೆ ನಮಗೆ ಮನಸ್ಸಿಗೆ ನಿರಾಳ ಆಯ್ತು, ಡಿವೈನ್ ವೈಬ್ ಸಿಕ್ತು. ಇನ್ನು ಇಲ್ಲಿ ಮುಂದ್ಗಡೆ ಇರೋದು ಉತ್ಸವ ಮೂರ್ತಿ. ಇದು ಅರ್ಚಕರು ಮಂಗಳಾರತಿನ ಮಾಡಿದ್ರು. ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರ ಅಂತ ಹೇಳಿ ಕೇಳೋಣ ಬರ್ರಿ. ಮಣಿಕಾಸುರ ಮಲ್ಲಾಸುರ ರಾಕ್ಷಸಿದ್ರು. ಅಣ್ಣನ ಅಲ್ಲಿ ಸಂಹಾರ ಮಾಡ್ದ, ತಮ್ಮನ ಇಲ್ಲಿ ಸಂಹಾರ ಮಾಡ್ದ. ಹಾಗಾಗಿ ಅಣ್ಣನಾಗಿ ಅಲ್ಲಿ ನೆಲೆಸಿದ, ತಮ್ಮನಾಗಿ ಇಲ್ಲಿ ನೆಲೆಸಿದ ಗುಡದಯ್ಯಾಗಿ. ಬಹಳಷ್ಟು ಜನ ಭಕ್ತರು ಬರ್ತಾರೆ. ಭಾನುವಾರ ವಿಶೇಷ ಇರುತ್ತೆ. ಭಾನುವಾರ ಗುಡದೈನ ವಾರ, ಗುರುವಾರ ನಡುವಿನ ಸಂತರು ಇದ್ದೇ ಜನ. ಅದ್ರ ಭಾನುವಾರ ಹುಣ್ಣಿಮೆ ದಿನ ಜನ ಜಾಸ್ತಿ. ಅಭಿಷೇಕ ಇರುತ್ತೆ ರೀ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅಭಿಷೇಕ ಇರುತ್ತೆ ರೀ. ಡೈಲಿ ಪ್ರತಿದಿನ ಇರುತ್ತೆ. 2ರಿಂದ ಮಧ್ಯಾಹ್ನ 6 ಗಂಟೆವರೆಗೂ ಮೂಲ ಸ್ಥಾನದ ಬೀಗ ಹಾಕಿರ್ತಾರೆ. ಅಂದ್ರೆ ಅಭಿಷೇಕ ಮುಗಿದ ನಂತರ ಯಾರು ಒಳಗೆ ಹೋಗ್ಬಾರ್ದು. ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಬರ್ತಾರೆ. ಕರ್ನಾಟಕದ, ಮಹಾರಾಷ್ಟ್ರದ ಅಲ್ಲಿಯವರು ಬರ್ತಾರೆ. ನೈ ಹಾಕೊಂಡು ಹೋಗೋದಲ್ಲ, ಅಲ್ಲಿಂದನೂ ಬರ್ತಾರೆ. ಕಾಣಿಕಾವೆಲ್ಲ ನಡೀತಾವೆ. ಕಾಣಿಕ ನಡೆಯೋದು ದಸರಾದಲ್ಲಿ. ಇಲ್ಲಿಗೆ ಅಲ್ಲಿಗೆ ಒಂದು 4 ತಿಂಗಳು ಫರ್ಕ್ ಆಗುತ್ತೆ. ವರ್ಷದಲ್ಲಿ 2 ಸಾರಿ ಕಾಣಿಕೆ.
ಈಗ ಮೊನ್ನೆ ಭರತುಣಿಗೆ ಆಗ್ತಿರಲ್ಲೇ ಇಲ್ಲಿ ದಸರಾದಲ್ಲಿ ಆಗುತ್ತೆ ದೇವ್ರಗುಡದಲ್ಲಿ. ಫ್ರೆಂಡ್ಸ್, ಅರ್ಚಕರನ್ನ ನಾವು ಭೇಟಿ ಆದ್ವಿ. ಶಿವ ಅಂತ ಅವ್ರ ಹೆಸರು. ಅವರು ನಮಗೆ ಮಾಲತೇಶ ಮೈಲಾರಲಿಂಗೇಶ್ವರರ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ಕೊಟ್ಟರು. ಇಲ್ಲಿ ಮತ್ತೆ ಯಾವಾಗ ಕಾಣಿಕ ಆಗ್ತದೆ, ಯಾವಾಗ ಜಾತ್ರೆ ಆಗ್ತದೆ ಎಲ್ಲವನ್ನು ಕೂಡ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರು. ಮಣಿಕಾಸುರ ಮಲ್ಲಾಸುರ ಎಂಬ ಅಸುರರು ಒಂಟಿಗಾಲಲ್ಲಿ ನಿಂತು ಘೋರವಾದ ತಪಸ್ಸನ್ನ ಮಾಡ್ತಾ ಇರ್ತಾರ. ಯಾಕಂದ್ರ ಶಿವನಲ್ಲಿ ವರ ಪಡಿಬೇಕಂತ ಹೇಳಿ. ಅದಕ್ಕ ಇವ್ರ ತಪಸ್ ಮಾಡ ಶ್ರದ್ಧೆಗೆ ಶಿವ ಪ್ರತ್ಯಕ್ಷನಾಗಿ ಏನ್ ಬೇಕ ಕೇಳ ಅಂತ ಅಂದಾಗ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ 2 ವರವನ್ನ ಕೇಳ್ತಾರ ಮಣಿಕಾಸುರ ಮಲ್ಲಾಸುರರು. ಏನ್ ವರಪ್ಪ ಅಂದ್ರೆ 2, ಯಾವ್ದ್ರಿಂದನೂ ಕೂಡ ನಮಗೆ ಏನಾಗ್ಬಾರ್ದು, ಮರಣ ಆಗ್ಬಾರ್ದು ಅನ್ನೋದು 1ನೇ ವರ. 2ನೇ ವರ, ನಮ್ಮಿಂದ ಏನಾದ್ರೂ ರಕ್ತ ಕೆಳಗ್ ಬಿತ್ತು ಅಂದ್ರ ಅದರಿಂದ ನಾವು ನಮ್ಮ ಸಂತತಿ ಜಾಸ್ತಿ ಆಗ್ಬೇಕು. ಈ ರೀತಿಯಾಗಿ 2 ವರವನ್ನ ಶಿವನಲ್ಲಿ ಕೇಳ್ತಾರ. ಶಿವ ಅದಕ್ಕೆ ಏನ್ ಮಾಡ್ತಾನ, ತಥಾಸ್ತು ಅಂತ ಹೇಳ್ತಾನ. ಸೊ ಅಂದಾಗ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲೆಲ್ಲ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಎಲ್ಲಾ ಪ್ರದೇಶವನ್ನ ಆಕ್ರಮಣ ಮಾಡ್ತಾ ಅಂತಿಮವಾಗಿ ಇನ್ನೊಂದು ಪ್ರದೇಶಕ್ಕೆ ಬರ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಮಣಿಚೂರ ಪರ್ವತ ಅಂತ ಇತ್ತಿದು ಹಿಂದೆ. ಇಲ್ಲಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಋಷಿ ಮುನಿಗಳು ಹೋಮ ಹವನ ಮಾಡ್ತಿರ್ತಾರ. ಸೊ ಅವ್ರು ಏನ್ ಮಾಡ್ತಾರ, ಇಬ್ರು ಮಣಿಕಾಸುರ ಮಲ್ಲಾಸುರ ಈ ಮಣಿಚೂರ ಪ್ರದೇಶವನ್ನು ಕೂಡ ಆಕ್ರಮಣ ಮಾಡ್ಬೇಕಂತ ಹೇಳಿ ಇಲ್ಲಿಗೆ ಬಂದಾಗ ಋಷಿ ಮುನಿಗಳಿಗೆ ಡಿಸ್ಟರ್ಬ್ ಆಗ್ತಿರ್ತೈತೆ. ಹೌದಾ, ಅವ್ರಿಗೆ ತೊಂದ್ರೆ ಮಾಡ್ತಿರ್ತಾರ. ಅದಕ್ಕೋಸ್ಕರ ಋಷಿ ಮುನಿಗಳೆಲ್ಲ ಮಾತಾಡ್ಕೊಂತಾರ, ಅವ್ರ ನಮಗ್ ಬಾಳ ಏನೋ ತೊಂದ್ರೆ ಮಾಡಾಕತ್ತಾರ ಇಬ್ರು ರಾಕ್ಷಸ. ಅದಕ್ಕೋಸ್ಕರ ಅವ್ರಿಗೆ ಏನ್ ಬೇಕಲ್ಲ ನಮ್ಮಿಂದ ಅದನ್ನೆಲ್ಲ ಕೊಟ್ಟು ಕಳಿಸ್ಬಿಡ್ರಿ. ವನಸ್ಪತಿ ಅಂತ ಏನೋ ಇತ್ತಂತ ಇಲ್ಲಿ, ಆ ವನಸ್ಪತಿಗಳನ್ನೆಲ್ಲಾನು ಕೊಟ್ಬಿಡ್ರಿ ಅವ್ರಿಗೆ ಅಂತ ಅಂದಾಗ ಅವ್ರು ಕೇಳಂಗೆ ಇಲ್ಲ, ನಮಗೆ ಇದೇ ಪ್ರದೇಶ ಬೇಕಂತ ಹೇಳಿ ತೊಂದರೆನ ಮಾಡ್ತಿರ್ತಾರ ಅವ್ರಿಗೆ. ಇವ್ರು ಎಷ್ಟು ನಿಮಗೆ ಏನ್ ಬೇಕು ಅದನ್ನ ತಗೊಂಡ್ ಹೋಗ್ರಿ ಅಂದ್ರೂ ಕೇಳ್ತಿರಲ್ಲ, ನಮಗೆ ಇದೇ ಪ್ರದೇಶ ಬೇಕಾ ಅಂತ ಹೇಳಿ ಬಹಳಷ್ಟು ತೊಂದರೆಯನ್ನ ಕೊಡುವಾಗ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಋಷಿ ಮುನಿಗಳು ಏನು ಶಿವನಲ್ಲಿ ಬೇಡಿಕೆಯನ್ನ ಇಡ್ತಾರ. ಹಿಂಗ ನಾವು ಹೋಮವನ್ನ ಮಾಡ್ತಿರ್ತೇವಿ, ಅವಾಗ ಈ ರಾಕ್ಷಸರು ಬಂದ್ರೆ ನಮಗೆಲ್ಲ ಬಹಳಷ್ಟು ತೊಂದರೆಯನ್ನ ನೀಡ್ತಿದಾರ, ನಮಗೆ ಅವರಿಂದ ಮುಕ್ತಿ ಕೊಡು ಅಂತ ಹೇಳಿ ಎಲ್ಲಾ ಋಷಿ ಮುನಿಗಳು ಬೇಡಿಕೆಯನ್ನ ಇಟ್ಟಾಗ ಶಿವ ಏನ್ ಮಾಡ್ತಾನಪ್ಪ ಅಂದ್ರೆ ಅವನಿಗೇನು ಶಿವ ಆಲ್ರೆಡಿ ಅವ್ರಿಗೆ ವರವನ್ನ ಕೊಟ್ಟಿರ್ತಾನ, ಯಾರಿಂದಾನು ಏನು ಮರಣ ಆಗ್ಬಾರ್ದು ಅಂತ ಹೇಳಿ. ಅದಕ್ಕೋಸ್ಕರ ಇವನು 3ನೇ ಕಣ್ಣನ್ನ ತೆಗೆದು ಶಿವ ಗಂಗಿ ಮಾಳಮ್ಮನನ್ನ ಏನ್ ಮಾಡ್ತಾನ, ಜನ್ಮ ತಾಳಿಸ್ತಾನ. ಸೊ ಅವಾಗ ಏನಾಗ್ತೈತಪ್ಪ ಅಂದ್ರೆ ಗಂಗಿ ಮಾಳಮ್ಮ ಕೇಳ್ತಾಳ, ನನ್ನನ್ನ ಜನ್ಮ ತಾಳಿಸಿರೋದು ಉದ್ದೇಶ ಏನು, ನನ್ನಿಂದ ಏನ್ ಆಗ್ಬೇಕಾಗಿತ್ತು ನಿನಗೆ ಅಂತ ಕೇಳಿದಾಗ ಇಲ್ಲಿ ಮಣಿಕಾಸುರ ಮಲ್ಲಾಸುರ ಎಂಬ ಅಸುರ ಅದಾರ, ಅವರೆಲ್ಲ ಋಷಿ ಮುನಿಗಳಿಗೆ ಬಹಳಷ್ಟು ತೊಂದರೆನ ಕೊಡ್ತಾ ಇದಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ ಏನ್ ಮಾಡ್ತೀನಿ, ಕೊಲ್ತೀನಿ, ನೀ ಏನ್ ಮಾಡ ಅವರಿಂದ ಹರಿಯುವಂತ ರಕ್ತವನ್ನ ಭೂಮಿಗೆ ತಾಕ್ಸದೆ ಏನ್ ಮಾಡ್ಬೇಕು, ಆ ಎಲ್ಲಾ ರಕ್ತವನ್ನ ನ್ಯಾಲ್ಗಿಂದ ಏನ್ ಮಾಡ್ಬೇಕು, ನೀನು ಕುಡಿಬೇಕು ಅಂತ ಹೇಳಿ ಆಜ್ಞೆಯನ್ನ ಮಾಡ್ತಾನೆ ಗಂಗಿ ಮಾಳಮ್ಮಗ. ಆವಾಗ ಶಿವ ಮಾಲ್ತೇಶ ದೇವರ ಅವತಾರವನ್ನ ತಾಳಿ ಈ ಪ್ರದೇಶಕ್ಕೆ ಬಂದು ಮಣಿಕಾಸುರ ಮಲ್ಲಾಸುರ ಎಂಬ ಅಸುರರನ್ನ ಕೊಂದು, ಸೊ ಆ ರಕ್ತವನ್ನ ಏನು ಅವರಿಂದ ಬೀಳ್ತದಲ್ಲ ಕೊಂದಾಗ ಆ ರಕ್ತವನ್ನ ಭೂಮಿಗೆ ತಾಕ್ಸದೆ ಗಂಗಿ ಮಾಳಮ್ಮ ಏನ್ ಮಾಡ್ತಾಳಪ್ಪ ಅಂದ್ರ ಕುಡಿತಾಳ. ಸೊ ಅವಾಗ ಏನಾಗ್ತದೆ, ಅವರನ್ನ ಸಂಹಾರ ಮಾಡಿ ಮಾಲ್ತೇಶ ಮೈಲಾರಲಿಂಗೇಶ್ವರನಾಗಿ ಅವತಾರವನ್ನ ತಾಳ್ತಾನ. ಇದು ಇತಿಹಾಸ ಅಂತ ಹೇಳಿ ನಮಗೆ ಒಳಗಡೆ ಹೇಳಿದ್ರು. ಇತಿಹಾಸ ಪ್ರಸಿದ್ಧವಾದಂತಹ ತಾಣ ಈ ದೇವರಗುಡ್ಡ ಆಗಿದೆ. ಇಲ್ಲಿ ಮಾಲ್ತೇಶ ಮೈಲಾರಲಿಂಗೇಶ್ವರ ಈ ಬೆಟ್ಟದ ಮೇಲೆ, ಈ ಗುಡ್ಡದ ಮೇಲೆ ನೆಲೆಸಿರೋದ್ರಿಂದ ಈ ಊರನ್ನ ನಾವೇನಂತ ಕರೀತಾರಪ್ಪ ಅಂದ್ರ ದೇವರಗುಡ್ಡ ಅಂತ ಕರೀತಾರ. ಇಲ್ಲಿ ಬಹಳಷ್ಟು ಜನ ಭಕ್ತರು ಏನ್ ಮಾಡ್ತಾರಪ್ಪ ಅಂದ್ರ ಈ ದೇವಸ್ಥಾನಕ್ಕ ಬಂದು ಸ್ವಾಮಿಯ ದರ್ಶನ ಪಡೆದು ನಮ್ಮ ಇಷ್ಟಾರ್ಥವನ್ನ ದೇವರ ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಬೇಡಿಕೆಯನ್ನ ಇಟ್ಟು ಅವುಗಳನ್ನ ಈಡೇರಿಸಿಕೊಳ್ತಾರ. ಅಜ್ಜರ್, ನಿಮಗೇನು ಮಾಲ್ತೇಶ ಮೈಲಾರಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಏನ್ ಗೊತ್ತೈತಲ್ಲ ಅದು ನಮ್ಮೊಂದಿಗೆ ಹಂಚ್ಕೊಳ್ರಿ. ಮೈಲಾರಲಿಂಗೇಶ್ವರ ಅಂದ್ರೆ ಮೈಲಾರ ಹೂವಿನಡಗಲಿ ತಾಲೂಕು, ಇದು ಗುಡದಯ್ಯ, ಇದು ದೇವ್ರಗುಡ್ಡ, ಈ ಗ್ರಾಮದ ಹೆಸರು ರಾಣೆಬೆನ್ನೂರು ತಾಲೂಕು, ಹಾವೇರಿ ಡಿಸ್ಟಿಕ್. ಹೌದಾ, ಇಲ್ಲಿ ಏನ್ ನಡೀತೈತಿಪ್ಪ ಸ್ವಾಮಿ ಅಂದ್ರೆ ಏನ ಇದ್ರೆ ಪವಾಡ, ಸತ್ಯಾಂಶ, ಒಳ್ಳೆ ಪುಣ್ಯಕ್ಷೇತ್ರ ಹರಕತ್ತಲ್ಲ. ಈ ಕ್ಷೇತ್ರದಾಗ ನಾವು ಹುಟ್ಟೇವಲ್ಲ, ನಾವು ಭಾಗ್ಯವಂತರ ಅನಿಸ್ತೈತಿ ನನಗೆ. ಆಮೇಲೆ ಪ್ರತಿ ವರ್ಷ ಕಾರ್ಣಿಕ ಆಗ್ತೈತಿ. ಕಾರ್ಣಿಕ ಆದ ಮಾರನೇ ದಿನ ಪವಾಡ ಆಗ್ತೈತಿ. ಇದು ಸರ್ಪಣಿ, ಇದು ಕಟ್ಟದು, ಅಲ್ಲಿ ಸರ್ಪಣಿ ಎರಿತಾರೆ. 11 ಮನಿ ಬಾಬ್ದಾರ್ ಸರ್ಪಣಿ ಎರಿತಾರೆ. ಕೆಲವರು ಕಾಲಾಗ ಬಗಣಿ ಊಟ ಹುಡ್ಕೊಂಡು ಸರ್ಪಣಿ ಹೇಳ್ಕೊಂಡು ಮುಳ್ಳು ಎಳಿತಾರ. ಅದು ಒಂದು ವಿಚಿತ್ರ ಆದಂತ ಪವಾಡ. ಆಯ್ತ್ರಿ ಅಜ್ಜಾರ, ನಮಗೆ ಇತಿಹಾಸ ಇದ್ರಿ, ಅದು ಮಣಿಕಾಸುರ ಮಲ್ಲಾಸುರ ತಪಸ್ಸನ ಮಾಡ್ತಾ ಇರ್ತಾರ ಒಂಟಿಗಾಲಲ್ಲಿ ನಿಂತು. ಯಾರನ್ನ ಒಲಿಸ್ಬೇಕಂತ ಹೇಳಿ ಅವ್ರು ತಪಸ್ಸನ ಮಾಡ್ತಾರೆ, ಬ್ರಹ್ಮದೇವ ಅಥವಾ ಶಿವನ? ಅವರು ಯಾವ ಉದ್ದೇಶಕ್ಕೆ ತಪಸ್ಸು ಮಾಡಿದ್ರೆ ಏನೋ ಗುಡದಯ್ಯಗೆ ಮಾತ್ರ, ಅವರು ಗುಡದಯ್ಯ ಗಂಗಮಳಗ್ ಮಾತ್ರ ವಿರೋಧದಾಗಿ ನಡ್ಕೊಂಡಿರ್ತಾರ. ಅವರು ಗುಡದಯ್ಯ ಗಂಗಮಳಗ್ ವಿರೋಧದಾಗಿ ನಡ್ದಾಗ ಅದು ಅಲ್ಲಿ ಡಂಕನ್ ಮಲ್ಡಿ ಅಂತ ಐತೆ, ಅದೇ ಅಲ್ಲಿ ಅದು ಕಾಣೋದು, ಅಲ್ಲಿ ಯುದ್ಧ ಮಾಡ್ತಾನ ಸ್ವಾಮಿ, ಇದು ಮಾಡ್ತಾನಂತ ಹಿರಿಯರು ಹೇಳಿರೋದಂತ ಒಂದು ಸಂಪ್ರದಾಯ. ನಾವು ಪುರಾಣ ಓದಿಲ್ಲ. ಆವಾಗ ಎಷ್ಟು ಜನ ಬಂದರೂ ಕೂಡ ಅವನು ಅವ್ರನ್ನ ಸವಾರ ಮಾಡಿದ, ಯಾರನ್ನ ಇವ್ರನ್ನ ಮಾಡಿದಂಗೆ ಅವ್ರು ಸತ್ತಂಗೆ ರಕ್ತ ನೆಲಕ್ಕೆ ಬಿದ್ದರೆ ಮತ್ತೆ ಊಟಾರಂತ, ಕೋಟಿ ಗಂಟ್ಲೆ ಊಟಾರಂತ ಅವ್ರು. ಯಾರು ಮಣಿಮಲ್ಲ ಸೂರ್ಯ ರಾಕ್ಷಸ. ಅವಾಗ ರಣದಮ್ಮ ದೇವಿ ಅಂತ ಇಲ್ಲಿ ತೆಳಗದ ಹಾಕಿ ನಾಲ್ಗೆ ಚಾಚಿನ ತುಪ್ಪದ ಮಾಡೋರು ನಾಲ್ಗೆ ಚಾಚಿನ ಮೇಲೆ ರಕ್ತ ಅವ್ರು ಕುಡಿದ್ರಂತ. ಅಲ್ಲಿಗೆ ಅವರು ಇದು ಹಾಕಾರ, ನಾಶ ಹಾಕಾರ. ನಾಶ ಆಗ್ತಾರೆ. ಇವರು ಗೊರವಯ್ಯನವರದ್ದು ಏನು ಉದ್ದೇಶ?
ಅವರು ಚಾಕ್ರಿ ಅವ್ರು ಮಾಡ್ತಾ ಇದಾರೆ ವರಪಜ್ಜರ್ ಅವ್ರದ್ದು ಬಾಬು ಐತಿ ಅವರು ಭಕ್ತರು ಊರಿಗೆ ಹೋಗೋದು, ಭಕ್ತರು ಕರ್ಕೊಂಡು ಹೋದ್ರೆ ದೋಣಿ ಸೇವೆ ಏನೋ ಒಂದು ಇದು ಮಾಡಿದ್ರೆ ಅವ್ರದ್ದೊಂದು ಬಾಬು ಅಂತ ಐತಿ. ಅವರು ನಿಮ್ಮ ಮನೆಗೆ ಎಲ್ಲೇ ಜಗತ್ತಿನ ಮೇಲೆ ಯಾರ ಮನೆಗೆ ಹೋದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಹೌದಾ? ಆಯ್ತ್ರಿ ಅಜ್ಜಾರ. ಅವ್ರನ್ನ ಈ ಮಾಲ್ತೇಶ ಮೈಲಾಲಿಂಗೇಶ್ವರ ಏನ ಮಣಿಕಾಸುರ ಮಲ್ಲಾಸುರನ ಸಂಹಾರ ಮಾಡಕತ್ತಿರ್ತಾನಲ್ಲ, ಅವಾಗ 7 ಕೋಟೆ ಸೈನ್ಯಗಳನ್ನ ಕರ್ಕೊಂಡು ಹೋಗ್ತಾನ ಗೋರಪ್ಪಜ್ಜರ್ ಸೈನ್ಯವನ್ನ ಸಂಹಾರ. ಗೋರಪ್ಪಜ್ಜ ಅಂದ್ರೆ ಗುಡದೈ ಅಂದ್ರೆ ಗೋರಪ್ಪಜ್ಜನ ಅವ್ರನ್ನ ಯಾರನ್ನ ಮಣಿ ಮಲ್ಲಾಸುರನ ಅವ್ರ ನಾಶ ಮಾಡಿದಾನೆ ಇವನ. ಅದು ರಣದಮ್ಮ ತುಪ್ಪದ ಮಾಡಮ್ಮ ಅಂತ ಅವ್ರ ಸಾಯ್ದಿಂದ, ಇಲ್ಲಾಂದ್ರೆ ಇನ್ನೂ ಅವ್ರ ಭಕ್ತರ್ಲಿಲ್ಲ ಅಷ್ಟು ಸುಲಭವಾಗಿ. ಅವಾಗ ಅವ್ರ ನಾಶ ಆದ್ರೆ ಅದು ರಾಕ್ಷಸ ಮಾಂಸ. ಮತ್ತು ಅವ್ರು ಏನು ಮಾಡಿದ್ರು ಭಾರಿ ವಿರೋಧ ಮಾಡೋರಂತ. ಆ ಉದ್ದೇಶದಿಂದ ಈಗ ಸ್ವಾಮಿ ನೆಲೆಸಿದಾನೆ, ಪ್ರಶಾಂತವಾಗೈತಿ, ಹರಕತ್ತಲ್ಲ, ಯಾರಿಗೂ ಏನು ತೊಂದರೆ ಇಲ್ಲ, ನಿರಂಬಳವಾಗಿ ಜೀವನ ಮಾಡ್ಬೋದು. ಸ್ವಾಮಿ ಆಶೀರ್ವಾದ ಐತಿ. ಆಮೇಲೆ ವಿಚಿತ್ರ ದೊಡ್ಡ ಪವಾಡ ಆಗ್ತೈತಿ, ಕಾರ್ಣಿಕ ಆಗ್ತೈತಿ ದಸರಾದಾಗ. ಆ ದಸರಾದ ಕಾರ್ಣಿಕ ಆಗಿದ್ದು ಯಾವುದೂ ಸುಳ್ಳಾಗಿಲ್ಲ. ಬಸ್ತಿ ಎಷ್ಟು ಎಲ್ಲದು 100ಕ್ಕೆ 100 ಸತ್ಯ ಆಗೈತಿ. ಅದಕ್ಕೆ ಅದು ಒಂದು ನಂಬಿಕೆ ಐತಿ ನಮಗೆ ಮಾತ್ರ ಗುರುದಯ್ಯ ಮೈಲಾಲಿಂಗೇಶ್ವರನ. ಎಲ್ಲಾ ಭಕ್ತರು ಏನ ಅವ್ರ ಇಷ್ಟಾರ್ಥಗಳನ್ನ ಅನ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಈಡೇರಿಸ್ತಾನಲ್ಲ, ಅದಕ್ಕೋಸ್ಕರ ಬಹಳಷ್ಟು ಭಕ್ತರು ವರ್ಷದಿಂದ ವರ್ಷಕ್ಕ ಹೆಚ್ಚಿಗೆ ಆಗ್ತಾನೆ. ನಮ್ಮ ಮನಸ್ಸಿನಂತೆ ಮಾದೇವ ನಮ್ಮ ಹತ್ರ ಒಂದು ಒಳ್ಳೆ ಭಾವನಾ ಸತ್ಯಾಂಶದಾಗ ನಾವು ಸತ್ಯ ದಾರ್ಯಾಗ ನಡೆದ ಧರ್ಮದ ದಾರ್ಯಾಗ ಬೆಳೆದ್ರೆ ಅದು ಗ್ಯಾರಂಟಿ ಈಡೇರಿಸ್ತಾನೆ. ನಾವು ಏನೋ ಒಂದು ಮಾಡಕ್ ಹೋಗಿ ಏನಾರು ಒಂದು ಮಾಡಂದ್ರೆ ಅದು ಆಗ್ಲಾರ್ದ ಮಾತು. ಹೌದಾ? ನಮ್ಮ ಹತ್ರ ದಯಾಳ ಗುಣ, ಧರ್ಮದ ದಾರಿ. ಮಗ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾ ಇರ್ಬೇಕು. ಅವನೇನೋ ಅಲ್ಲಿ ಕೊಲೆ ಮಾಡಿ ಬಂದು ಯಾರ ಮೇಲೆ ಅತ್ಯಾಚಾರ ಮಾಡಿದ್ರೆ ಅದೇ ನಮ್ಮ ಮಗ ತಪ್ಪು ಮಾಡಿಲ್ಲ ಅಂದ್ರೆ ಅದೇನು ಸುಧಾರಿಸ್ತಾನಮ್ಮ? ಸುಧಾರಿಸೋದಲ್ಲ. ಹೌದಾ? ನನಗಿಷ್ಟು ತಿಳಿದಿದ್ದು, ನಾನು ವಿದ್ಯಾವಂತಲ್ಲ, ಅವಿದ್ಯಾವಂತ. ನನಗೆ ತಿಳಿದಷ್ಟೇ ಪರಮಾತ್ಮ ಏನು ನನಗೆ ತಿಳುವಳಿಕೆ ಕೊಟ್ಟಾನ ಅಷ್ಟು ನಾನು ಮಾತಾಡ್ತೀನಿ. ಇದು ದೇವ್ರ ಗುಡ್ಡ ಅಂತಾರೆ ರೂಢಿ ಒಳಗ, ಇದು ಸಣ್ಣ ಮೈಲಾರ ದೊಡ್ಡ ಮೈಲಾರ ಅಂತಾರೆ. ಅದನ್ನ ನನಗೆ ಹೇಳಿದೆ. ಇದು ರಾಣೆಬೆನ್ನೂರು ತಾಲೂಕು ದೇವ್ರಗುಡ್ಡ ಗ್ರಾಮ, ಹಾವೇರಿ ಜಿಲ್ಲಾ, ದೇವ್ರಗುಡ್ಡ ಅಂತ. 7 ಕೋಟಿ ಚಾಂಗ್ಮಲ ಅಂತಾರಲ್ಲ, ಅದ್ರದ್ದೇನು? ಅದು ಸಾಗ್ಲಿ ಅಂದ್ರ ಇವ್ ಬರೋ ಮುಂದ ದಾರಿಗೊಳಗ ರೂಢಿ ಒಳಗ ಹಿಂದಿಂದ ಅನ್ಕೊಂತ 7 ಕೋಟಿ ಅಂದ್ರೆ ಈತ್ನ ಚಾಂಗ್ಮಲ ಅಂದ್ರೆ ಬೇಗ ಸಾಗ್ಲಿ ಅನ್ನೋ ಒಂದು ಅರ್ಥ ಅಂತ ಬರ್ತೈತಿ. ಫ್ರೆಂಡ್ಸ್, ನಾವು ಅಜ್ಜರ್ನ ಭೇಟಿ ಆದ್ವಿ. ಅವ್ರು ತುಂಬಾ ಚೆನ್ನಾಗಿ ಮಾಲ್ತೇಶ ಮೈಲಾಲಿಂಗೇಶ್ವರನ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು, ಮತ್ತೆ ದೇವ್ರಗುಡ್ಡದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರು. ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಧನ್ಯವಾದಗಳು ಅಜ್ಜರ. ಇವತ್ತು ನಾವು ದೇವ್ರಗುಡ್ಡಕ್ಕೆ ಬಂದು ಇಲ್ಲೆಲ್ಲ ನಾವು ನೇಚರನ್ನು ನೋಡ್ತಾ ಇದ್ದೀವಿ. ಸೂಪರ್ ಆಗೈತ್ರಿ. ನೀವು ಕೂಡ ಫ್ರೀ ಮಾಡ್ಕೊಂಡು ನಿಮ್ಮ ಟೈಮನ್ನು ಈ ರೀತಿ ನೇಚರ್ ನೋಡೋದ್ರಲ್ಲಿ ಸ್ಪೆಂಡ್ ಮಾಡಿದ್ರೆ ಸೂಪರ್ ಆಗಿ ಅನಿಸ್ತೈತಿ. ನಿಮಗೂ ಕೂಡ ಸೂಪರ್ ಫೀಲ್ ಆಕತಿ, ಎಕ್ಸ್ಪೀರಿಯನ್ಸ್ ಆಕತಿ. ಒಂದ್ಸರಿ ಬಂದು ವಿಸಿಟ್ ಮಾಡ್ರಿ ಈ ಥರ ಪ್ಲೇಸನ್ನು. ಅದು ನಮ್ಮ ರಾಣೆಬೆನ್ನೂರಾಗ ಅದಾವಪ್ಪ ಅಂದ್ರೆ ಈ ಥರ ಪ್ಲೇಸಸ್ ನಾವು ಖುಷಿ ಪಡ್ಬೇಕು. ನೋಡ್ರಿ ಎಷ್ಟು ಚೆನ್ನಾಗೈತ್ರಿ, ಎಷ್ಟು ಇತಿಹಾಸ ಪ್ರಸಿದ್ಧ ತಾಣವಾಗೈತ್ರಿ ಇದು. ಇಲ್ಲಿ ಫ್ರೆಂಡ್ಸ್, ಆ ಕಡೆಯಿಂದ ಗುತ್ಲದಿಂದ ಬಂದ್ರೆ ನಾವು ಆ ಕಡೆ ಒಂದು ರೂಟ್ ಐತಿ. ಮತ್ತು ಇನ್ನು ಇಲ್ಲಿ ರಾಣೆಬೆನ್ನೂರಿಂದ ಬಂದ್ವಿ ಅಂದ್ರೆ ನಮಗೆ 1 2 3 1 2 3 4 5 ರೂಟ್ ಇದಾವೆ ನೋಡ್ರಿ. ಇಲ್ಲೊಂದು ಐತಲ್ಲ, 5 ರೂಟ್ ಇದಾವೆ ನೋಡ್ರಿ. ನಾವು ರಾಣೆಬೆನ್ನೂರಿಂದ ಬಂದ್ವಿ ಅಂತ ಅಂದ್ರೆ 6 ರೂಟ್, ಟೋಟಲ್ ಆಗಿ 6 ರೂಟಿಂದ ನಾವು ಏನೋ ದೇವ್ರಗುಡ್ಡಕ್ಕೆ ಬರ್ಬೋದು. ಇನ್ನು ಹತ್ತಕ್ಕೂ ಕೂಡ ಈಸಿ ಆಗ್ತೈತಿ, ಆರಾಮ್ ಹತ್ಬೋದು. ಕೆಳಗಡೆ ನಿಲ್ಲಿಸಿ ನಿಮ್ದು ವೆಹಿಕಲ್ಸನ್ನು. ಮತ್ತು ಈ ಮೇಲ್ಗಡೆನೂ ಕೂಡ ಬರ್ತೈತಿ ಆ ಕಡೆಯಿಂದ ಬಂದ್ವಿ ಅಂತ ಅಂದ್ರೆ. ಬಟ್ ಸಖತ್ತಾಗೈತೆ ನೋಡ್ರಿ, ನೇಚರ್ ಎಲ್ಲ ಮಸ್ತ್ ಐತಿ. ಬೆಟ್ಟ ಗುಡ್ಡ ಆ ಕಡೆನೂ ಕೂಡ ಚೆನ್ನಾಗಿ ಕಾಣಿಸ್ತು. ನಾವು ಬರ್ತಿದ್ವಲ್ಲ ಆ ಕಡೆ ಬಲ್ಗಡೆ, ಅಲ್ಲಿ ಕೂಡ ಕಾಡು ಫುಲ್ ಕಾಡಿತ್ತು, ಮಸ್ತ್ ಇತ್ತು. ಇನ್ನು ಇಲ್ಲೆಲ್ಲ ಒಂದು ಸ್ವಲ್ಪ ಕಾಡನ್ನ ಕಡ್ದು ಮನೆಯೆಲ್ಲ ಆಗ್ಯವು. ಆ ಕಡೆ ನೋಡ್ರಿ ಮಸ್ತ್ ಐತಿ ಎಲ್ಲ. ಇಂಥ ಬೇಸಿಗೆ ಒಳಗೂ ಕೂಡ ಎಷ್ಟು ಗ್ರೀನರಿ ಆಗೈತೆ ಅಂದ್ರೆ ನಾವು ಖುಷಿನ ಪಡ್ಬೇಕು. ದೇವರಗುಡ್ಡ ಇದು ನಮ್ಮ ಹೆಮ್ಮೆಯ ಪುಣ್ಯಕ್ಷೇತ್ರ. ಇದು ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆಯಲ್ಲಿದೆ. ಫ್ರೆಂಡ್ಸ್, ನೀವು ಕೂಡ ಯಾವಾಗಲಾದರೂ ಈ ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದೀರಾ ಅಂತ ಆದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡ್ರಿ. ಮತ್ತೆ ದೇವಸ್ಥಾನ ಹೇಗಿದೆ ಅನ್ನೋದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ಇಂತಹ ಪವಿತ್ರ ಸ್ಥಳಗಳಿಗೆ ನಾವು ಒಮ್ಮೆಯಾದರೂ ಭೇಟಿ ಕೊಡೋಣ. ಧನ್ಯವಾದಗಳು. ಫ್ರೆಂಡ್ಸ್, ನಾವು ದೇವ್ರಗುಡ್ಡದ ಮಾಲ್ತೇಶ ದೇವರ ದರ್ಶನ ಪಡೆದು ನೆಕ್ಸ್ಟ್ ಗಂಗಮಾಳಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಅರ್ಚಕರು ಮಂಗಳಾರತಿಯನ್ನು ಕೊಟ್ಟರು. ನಾವು ಕೂಡ ಅಲ್ಲಿ ಮಂಗಳಾರತಿಯನ್ನು ತಗೊಂಡಾದ್ಮೇಲೆ ನೆಕ್ಸ್ಟ್ ಅರ್ಚಕರು ಕೂಡ ಅಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಏನು ಮಾಡಿದ್ರಪ್ಪ ಅಂದರೆ ತಯಾರಿಯನ್ನು ನಡೆಸ್ತಾ ಇದ್ರು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನೋಡ್ರಿ, ಇದು ಗಂಗಮಾಳಮ್ಮ ದೇವಿ ದೇವಸ್ಥಾನ ನೋಡ್ರಿ. ಅರ್ಚಕರು ಅಲ್ಲಿ
ಮಾಲ್ತೇಶ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಸಲ್ಲಿಸಿ ನೆಕ್ಸ್ಟ್ ಇಲ್ಲಿಗೆ ಗಂಗಮಳಮ್ಮಗೂ ಕೂಡ ಮಂಗಳಾರತಿಯನ್ನು ಮಾಡೋದಕ್ಕೆ ಬಂದಿದ್ರು ನೋಡ್ರಿ. ಅರ್ಚಕ ನಿಮ್ಮ ಹೆಸರು? ಅನಿಲ್ ಅಂತ. ಅನಿಲ್ ರೀ. ಯಾವಾಗಲೂ ನೀವಾಗ ಪೂಜೆ ಮಾಡ್ತೀವಿ? ಯಾವಾಗಲೂ ನಾವು ಮಾಡ್ತೀವಿ. ಗಂಗೆ ಮಾಳಮ್ಮ ದೇವಿ. ಗಂಗೆ ಮಾಳಮ್ಮ ಏನ್ರಿ ಇತಿಹಾಸ ಅಂದ್ರೆ? ಇದು ವಿಶೇಷ ಅಂದ್ರೆ ಇದು ಮಾಲ್ತೇಶನ ಪತ್ನಿ ಪತ್ನಿ ಗಂಗಮಾಳಮ್ಮ ದೇವಿ ಅಂತ. ಇದು ಪಾರ್ವತಿ ದೇವಿ ರೂಪ, ಅದು ಮಾಲ್ತೇಶ ಶಿವನ ರೂಪ. ಇದು ಮಣಿಕಾಸುರ ಮಲ್ಲಾಸುರ ಅಂತ ಇಬ್ರು ಅಸುರರು. ಅವ್ರನ್ನ ಡಂಕನ್ ಮಲ್ಡಿ ಅಂತ ಐತ್ರಿ ಅಲ್ಲಿ ಅವ್ರನ್ನ ಸಾವಿರಾರು ವರ್ಷಗಳಿಂದ ಸುಮಾರು 2000 ವರ್ಷಗಳಿಂದ ಅವ್ರನ್ನ ಸಂಹಾರ ಮಾಡಿ ದೇವಿ ಅಜ್ಜ ಇಲ್ಲಿ ನಿಲ್ಸ್ಯಾರ ಅವ್ರು. ಆಮೇಲೆ ತುಪ್ಪದ ಮಳಮ್ಮ ಅಂದ್ರೆ ಅದು ಗುಡ್ದೈನ ತಂಗಿ. ಆಮೇಲೆ ಹೆಗ್ಗಪ್ಪ ದೇವ್ರ ಇದೆ ಅಲ್ಲಿ. ಹೆಗ್ಗಪ್ಪ ಅದು ಗುಡ್ದೈ ಸ್ವಾಮಿಗೆ ಒಂಥರ ಸಾಲ ಕೊಟ್ಟಿದ್ದು, 7 ಕೋಟಿ ಅಂದ್ರೆ ಸಾಲ ಕೊಟ್ಟಿದ್ದು. ಅದಕ್ಕೆ 7 ಕೋಟಿ ಜನ ಕೂಡಂಗಿಲ್ಲ, ಮೈಲಾರಲಿಂಗಪ್ಪ ಶನಿ ಇರಂಗಿಲ್ಲ ಅಂತ ಒಂದು ಶಾಸ್ತ್ರ ಐತೆ. ಪ್ರತಿ ಭಾನುವಾರಕ್ಕೊಮ್ಮೆ ಪಾಲ್ಕಿ ಉತ್ಸವ ಬರ್ತೈತ್ರಿ, ಅಮ್ಮನವ್ರ ತಲೆ ಕೂಡ್ತೈತ್ರಿ ಅಜ್ಜ. ಬೆಳಗ್ಗೆ ಮತ್ತೆ ಹೊರಡ್ತಾನ್ರಿ. ಆಮೇಲೆ ಸೇವನೆ ಮಾಡ್ತಾರೆ, ಪ್ರಸಾದ ಸೇವೆ, ಆಮೇಲೆ ಹರಕೆ ಕಟ್ಕೊಳ್ಳೋದು, ಆಮೇಲೆ ಮಕ್ಕಳಾಗಿಲ್ದವರು ಮರಿ ಆಗಿಲ್ದವರು ಅದಕ್ಕೆ ಬೇಡ್ಕೊಂಡು ತುಪ್ಲಿಗೆ ಅಮ್ಮನವ್ರು ಅವಾಗ ಅಜ್ಜ ಬಂದಾಗ ಇದನ್ನ ಸೇವೆ ಸಲ್ಲಿಸ್ತಾರೆ. ವಿಶೇಷ ಪೂಜೆ ಅಜ್ಜನ ಕಾರಣಕ್ಕೆ ಐತಲ್ರಿ, ದಸರಾದೊಳಗೆ ಸಾಯಂಕಾಲ ಪ್ರತಿದಿನ ಸಾಯಂಕಾಲ ರುದ್ರಾಭಿಷೇಕ. ಇದು ಅಮ್ಮನವ್ರ ಕೇಲು, ಇದು ರಾಕ್ಷಸರ ತಲೆ. ಇದು ಲಿಂಗ ಶಿವಲಿಂಗ, ಅದು ಅಮ್ಮನವ್ರ ಪಾದ. ಇವು ಬೆಳ್ಳಿ ಪಾದ್ರೆ, ಇದು ಅಷ್ಟು ಮುಖ ಅವೆಲ್ಲ ಬೆಳ್ಳಿ ಅಂದ್ರೆ ಬಂಗಾರದ ಇದಾವ್ರಿ. ಅಂದ್ರೆ ದಸರಾಕ್ ಒಂದ್ಸರ ಹಾಕ್ತಾರೆ. ಸುಮಾರು ಒಂದು 75 ವರ್ಷ ಆಯ್ತು ರೀ ನಾವು ಮಾಡಾಕತ್ತಿ. ಒಂದು ಭಾನುವಾರ ಸರಿಸುಮಾರು ಅಂದ್ರೆ 2-3 ಲಕ್ಷ ಜನ ಬರುತ್ತೆ. ಅತಿ ಹೆಚ್ಚು ಜನ ಕೂಡೋದು ಭಾರತ ಹುಣ್ಣಿಮೆ ಅಂದ್ರೆ ದೊಡ್ಡ ಜಾತ್ರೆ. ಇಡೀ ಕರ್ನಾಟಕದ ನಂಬರ್ 1 ಮೈಲಾರಲಿಂಗೇಶ್ವರ ಜಾತ್ರೆ ಐತಲ್ರಿ, ಅವಾಗ ಅತಿ ಬಹಳ ಜನ, ಸುಮಾರು 2 ಕೋಟಿ 3 ಕೋಟಿ ಜನ ಕೂಡ್ತೈತ್ರಿ. ಎಲ್ಲಾ ದೇವಿ ಆಶೀರ್ವಾದ ಎಲ್ಲ ಇರ್ಬೇಕ್ರಿ. ಎಲ್ಲ ಏನೋ ಚಂದಗೆ ನಡ್ಕೊಳ್ಳಿ, ಅಮ್ಮನವ್ರು ಎಲ್ಲರಿಗೆ ಅಜ್ಜ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ಮಾತಾಡೋದನ್ನ ಮುಗಿಸ್ತೀನಿ. ನಾವು ಇಲ್ಲಿ ಗಂಗೆ ಮಾಳಮ್ಮನ ದೇವಸ್ಥಾನಕ್ಕೆ ಬಂದು ಅನಿಲ್ ಅರ್ಚಕರೊಂದಿಗೆ ಮಾತಾಡಿ ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ವಿ ಗಂಗೆ ಮಾಳಮ್ಮ ಮತ್ತು ಮಾಲ್ತೇಶ ದೇವರ ಬಗ್ಗೆ. ಅವರೊಂದಿಗೆ ಮಾತಾಡಿದಕ್ಕೆ ನಮಗೂ ಕೂಡ ಖುಷಿ ಆಯ್ತು. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ದಕ್ಷಿಣ ಕ್ಷೇತ್ರ ದೇವರಗುಡ್ಡ ಮೈಲಾರಲಿಂಗೇಶ್ವರ ಅಂತ 2ನೇ ಸ್ಥಾನದೊಳಗೆ ಇರ್ತಕ್ಕಂಥ ಒಂದು ಬ್ರದರ್ ಅಂದರೆ ಅಣ್ಣ ತಮ್ಮ ಸ್ಥಾನದೊಳಗೆ ಇರ್ತಕ್ಕಂಥ ಇದ್ರದ್ದು. ಇದು ಮೈಲಾರಲಿಂಗೇಶ್ವರ ಮತ್ತು ಗುಡ್ಡದ ಒಡೆಯ ಮಾರ್ತಾಂಡ ಭೈರವ ಅಂತ ಹಲವಾರು ನಾಮ ಅಂಕಿತಗಳಲ್ಲಿ ಕರೀತಾರೆ. ಮತ್ತು ಇದು ಜ್ಯೋತಿರ್ಲಿಂಗವಾಗಿರ್ತದೆ. ಭೂಮಿಗೆ ಟಚ್ಚಲ್ಲ, ಉದ್ಭವ ಲಿಂಗ. ಇಲ್ಲಿ ಮಂಕಾಸುರ ಮಲ್ಲಾಸುರ ಎಂಬ ರಾಕ್ಷಸರು ಹುಟ್ಟಿ ಅವರು ಸಂಹಾರ ಮಾಡ್ತಾರೆ. ಇದು ಸಣ್ಣ ಮೈಲಾರದು. ಇದು ದೇವ್ರಗುಡ್ಡ ಅಂತಾರೆ. ಇದು ಗುಡ್ಡದ ಮೇಲೆ ಇದು ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆ ಅಂತ ಬರುತ್ತೆ. ಅದು ಹೂವಿನಡಗಲಿ ತಾಲೂಕು. ದೇವ್ರಗುಡ್ಡ ಪ್ರಾಧಿಕಾರವನ್ನು ವಿಧಾನಸೌಧದಲ್ಲಿ ಮಂಡನೆ ಮಾಡ್ಯಾರ, ಆದ್ರೆ ಇನ್ನೂ ರೂಢಿಯಲ್ಲಿ ಬಂದಿಲ್ಲ. ನಾವು ಮೇನ್ ಸರ ಬಂದಂಥ ಭಕ್ತರಿಗೆ ಉಳ್ಕೊಳಂಥ ವ್ಯವಸ್ಥೆ ರೀ, ಊಟದ ವ್ಯವಸ್ಥೆ ಬೇಕು ಸರ. ಹಂಗಾದ್ರೆ ನಮ್ಮ ದೇವ್ರಗುಡ್ಡ ಎತ್ತರ ಸ್ಥಾನಕ್ಕೆ ಹೋಗತ್ತೆ ರೀ. ಉಳ್ಕೊಳಕ್ಕೆ ವ್ಯವಸ್ಥೆ ಐತಿಪ್ಪ ಅಂದ್ರೆ ಇಲ್ಲಿ ಇವತ್ತಿಗಾದ್ರೂ ಉಳ್ಕೊಳಕ್ಕೆ ವ್ಯವಸ್ಥೆ ಚೆನ್ನಾಗಿಲ್ಲ ಸರ. ಅಷ್ಟು ರೂಮಿಂಗ್ ಸೌಲಭ್ಯಗಳಿಲ್ಲ, ವಸತಿ ಗೃಹಗಳು ಮೇನ್ ಇಲ್ರಿ. ಮತ್ತೆ ಮೇನ್ ಶೌಚಾಲಯ ಇಲ್ರಿ. ಪಾಪ ಹೊರಗಡೆದ ಬಂದಂತರಿಗೆ ಶೌಚಾಲಯದ ತೊಂದರೆ ಅಂತ ಭಾಳ ಐತೆ. ದೇವ್ರ ಹುಡ್ಕ ಹೋಗೋಣಪ್ಪ ಅಂದ್ರೆ ಸರ್ ರಾಣೆಬೆನ್ನೂರಾಗ ಉಳ್ಕೊಂತಾರೆ. ಹಂಗ ಬಂದು ಹಂಗ ಹೋಗ್ತಾರೆ ಸರ್. ಉಳ್ಕೊಂಡು ಹೋಗ್ಬೇಕಂದ್ರೆ ಇಲ್ಲ, ಇಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ ಅಂದು ಹೋಗೋದವರು ಒಂದು ಲಕ್ಷಾನುಗಟ್ಲೆ ಜನ ಅದಾರ. ಚೆನ್ನಾಗಿರೋ ಹೋಟ್ಲ್ ಇಲ್ರಿ ನಮ್ಮಲ್ಲಿ ಮೇನು. ಹಂಗಾಗಿ ಊಟದ ವ್ಯವಸ್ಥೆ, ಪ್ರಸಾದ ಕೇಳ್ಕೊಂಡ್ಬರ್ತಾರೆ ದೂರದ ಸರ. ಈ ಪ್ರಸಾದದ ವ್ಯವಸ್ಥೆ ಅಲ್ಲ ಸರ್. ಈ ದೇವಸ್ಥಾನ ಅಂತ ಬಂದ್ರೆ ಸರ ಆಡಳಿತ ಮಂಡಳಿ ಸರಿ ಇಲ್ಲ ಸರ್. ಮತ್ತೆ ಇದೇ ಜಾಗ ಹೊರಗಿನಾರ ತೊಗೊಂಡು ಮಾಡಿದ್ರೆ ಅನುಕೂಲ ಸರ್. ಅಭಿವೃದ್ಧಿ ಅಂತಕ್ಕಂಥ ಜೀರೋ ಸರ. ಗೋರ್ಮೆಂಟ ಮಾಡ್ಬೇಕು ಸರ್. ಮಾಡಿದರೆ ಗೋರ್ಮೆಂಟ್ ಅಂತ ಕಣ್ಣೆತ್ತಿ ನೋಡೋದು ಸರ್. ಈ ಕಡೆಗೆ ಇಂಥ ಪುಣ್ಯಕ್ಷೇತ್ರ ಸರ ಸಿಗೋದು ಕಷ್ಟ ರೀ. ನಮ್ಮ ಹಾವೇರಿ ಜಿಲ್ಲೆದಾಗ ಇಂಥ ಪುಣ್ಯಕ್ಷೇತ್ರ ಸಿಗೋದ ಭಾಳ ಅಪ್ರೂಪ ರೀ. ಅಂಥದ್ದು ಇಂಥ ಪುಣ್ಯಕ್ಷೇತ್ರನ ಅಭಿವೃದ್ಧಿ ಮಾಡೋಕೆ ರೆಡಿ ಇಲ್ಲ ರೀ. ಇಲ್ಲಿ ಶಾಸಕರು ರೆಡಿ ಇಲ್ಲ ಸರ್. ಮತ್ತೆ ಇದ್ದದ್ದು ಹೇಳ್ತಾನೆ ಸರ್. ಇಲ್ಲಿ ಶಾಸಕರು ಬಂದರು ಹಂಗೆ ಹೋಗ್ತಾರೆ ಸರ್. ಅವ್ರ ಮನೆ ದೇವರ ಸರ, ನಮ್ಮ ಶಾಸಕರು ಮನೆ ದೇವ್ರೆ. ಅವರಾದ್ರೂ ಏನು ಅಭಿವೃದ್ಧಿ ಮಾಡಿಲ್ಲ ಸರ್. ಫ್ರೆಂಡ್ಸ್, ನಾವು ದೇವರಗುಡ್ಡದಲ್ಲಿ ದರ್ಶನ ಪಡ್ಕೊಂಡು ದೇವ್ರದ್ದು ಇನ್ನು ನಾವು ಶ್ರೀಧರಣ್ಣರನ್ನ ಭೇಟಿ ಆಗಿದ್ವಿ. ಅವರು ಕೂಡ ಬಹಳಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟರು ದೇವರಗುಡ್ಡದ ಬಗ್ಗೆ. ಮತ್ತು ಈ ದೇವರಗುಡ್ಡದ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡ್ರು. ಆದಷ್ಟು ಸರ್ಕಾರ ಈ ದೇವರಗುಡ್ಡವನ್ನ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ನಮ್ಮ ಕೋರಿಕೆನೂ ಕೂಡ ಆಗಿದೆ. ಫ್ರೆಂಡ್ಸ್, ನಾವೀಗ ಮಾಲ್ತೇಶ ಮೈಲಾರಲಿಂಗೇಶ್ವರನ ತಂಗಿ ಆಗಿರುವಂತಹ ರಣದಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ನೋಡೋಣ ಬರೀ ಹೆಂಗಿದೆ ಅಂತ ಹೇಳಿ ದೇವಸ್ಥಾನ.
ಮೈಲಾನಿಂಗೇಶ್ವರ ಮೇಲ್ಗಡೆ ಐತಲ್ಲ 7 ಕೋಟಿ ಗುಡ್ಡದ ಒಡೆಯ ಅವ್ರ ತಂಗಿ ಶ್ರೀ ರಣದಮ್ಮ ದೇವಿ ಅಂತ. ಇಂದ ಮಣಕಾಸುರ ಮಲ್ಲಾಸುರನ ಯುದ್ಧ ಸಂಹಾರ ಮಾಡ್ಬೇಕಾದ್ರೆ ಗುಡ್ದಯ್ಯಾಗ ಹೆಂಗೆ ಮಾಡ್ಬೇಕು ಕುದುರೆ ಎತ್ಕೊಂಡು ಸಂಹಾರ ಮಾಡೋರು. ಅವಾಗ ಮಣಕಾಸುರನ ಸಂಹಾರ ಮಾಡಿದ್ರೆ ಒಂದು ಹನಿ ಬ್ಲಡ್ ಬಿದ್ದರೆ ಕೋಟಾನು ಗಂಟೆ ರಾಕ್ಷಸ ಆಗೋರು. ಅವಾಗ ಗುಡ್ದಯ್ಯ ಸಂಹಾರ ಮಾಡ್ಕೊಂತ ಬರ್ಬೇಕಾದ್ರೆ ತುಪ್ಪದ ಮಾಳ ಹುಟ್ಟಿದ್ಲು. ತುಪ್ಪದ ಮಾಳ ಹುಟ್ಟಿದಾಗ ಅಣ್ಣ ನಿಂದೇನು ಕಷ್ಟ ಅಂತ ಕೇಳಿದಾಗ ಹಿಂಗಾಗೈತವ, ನಾನು ಸಂಹಾರ ಹೆಂಗೆ ಮಾಡ್ಕೊಂತ ಬರ್ತೀನಿ, ಹಂಗೆ ಕೋಟಾನು ಗಂಟ್ಲೆ ರಾಕ್ಷಸ ಊಟಕತ್ತಾರ ಅಂದ್ರೆ, ಅಣ್ಣ ನಾನು ರಕ್ತ ಕುಡಿಯಲ್ಲ, ನಾನು ತುಪ್ಪ ತಿಂತೇನೆ ಅಂದ. ಅನಂತ ಅಲ್ಲಿದ್ದ ಸಂಹಾರ ಮಾಡ್ಕೊಂತ ಇಲ್ಲಿ ಬಂದ ಮೈಲಾರಲಿಂಗೇಶ್ವರ. ಇಲ್ಲಿ ಬಂದು ಸಾಕಾಗಿ ಬೆವ್ರ ಸಿಟ್ಟು ಹಿಂಗೆ ಬಂಡಿಗೆ ಹೋಗಿದಾಗ ಈಕೆ ಬಂಡೆಯಲ್ಲಿ ಉದ್ಭವ ಆದ್ಲು. ಉದ್ಭವ ಆದ್ಮ್ಯಾಗ ಅಣ್ಣ ನಿನ್ನ ಕಷ್ಟ ಏನಂತ ಕೇಳಿದಾಗ ಈ ತಾಯಿ ರಣದವ ಹಿಂಗಾಕೈತಪ್ಪ, ನಮ್ಮ ಮಣಕಾಸುರ ಮಲ್ಲಾಸುರ ಸಂಹಾರ ಮಾಡಿದಾಗ ಈ ಥರ ಕೋಟಾನು ಗಂಟ್ಲೆ ರಾಕ್ಷಸ ಊಟಕತ್ತಾರ, ನಾನು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅವಾಗ ಈ ಉದ್ಭವ ಆಗಿ ಇಡೀ ಭೂಮಂಡ ಮೂಲಕ ನಾಲಿಗೆ ಚಾಚಿದ್ಲು. ನಾಲಿಗೆ ಚಾಚಿ ರಕ್ತ ಕುಡಿದ್ಲು. ಈಕಿದು ವರ್ಷ ಜಾತ್ರೆ ಆಗುತ್ತಮ್ಮ. ಇಲ್ಲಿ ಬಂದಂಥ ಭಕ್ತಾದಿಗಳು ಕಷ್ಟ ನಷ್ಟಗಳು ಅಂತ ಬಂದರೆ ಆ ತಾಯಿ ಯಾರನ್ನ ಕೈ ಬಿಟ್ಟಲ್ಲ. ಯಾವುದೇ ತೊಂದರೆ ತಾಪತ್ರಗಳನ್ನ ಸಿದಾಕಾರ ಆ ತಾಯಿ ಕಾಯ್ಕೊಂಬಿಡ್ತಾರೆ. ಆ ತಾಯಿ ಮ್ಯಾಗ ಇಲ್ಲಿ ಹಾಲು ಹಣ್ಣು ತುಪ್ಪ ನಾವು ಹೆಂಗೆ ಹಾಕ್ಯಂತ ಹೋಗ್ತೀವಲ್ಲ ಅದೇ ಥರನ ಈ ತಾಯಿದ್ದ ತಿಳಿದ ಪಾದದವ್ರಿಗೇನು ಬರುತ್ತಲ್ಲ ಹಾಲು, ಇಲ್ಲಿ ಹೆಂಗೆ ಹಾಲು ಇರ್ತಲ್ಲ ಅವ್ರು ಕೊಟ್ಟಂಥ ಇದ್ರೊಳಗೆ ಅವರು ಮನೆಯ ಕಷ್ಟ ನಷ್ಟಗಳೆಲ್ಲ ಹಂಗೆ ಬೈಲಾಕಂತಾರೆ. ಇದು ಭಾಳ ಪವರ್ಫುಲ್. ಫ್ರೆಂಡ್ಸ್, ನೀವು ಕೂಡ ರಾಣೆಬೆನ್ನೂರು ತಾಲೂಕಿನ ಹಾವೇರಿ ಜಿಲ್ಲೆಯ ದೇವ್ರಗುಡ್ಡಕ್ಕೆ ಒಂದ್ಸಲನಾದರೂ ಭೇಟಿ ಕೊಡ್ರಿ. ಇಲ್ಲೆಲ್ಲ ಟೆಂಪಲ್ ಎಲ್ಲ ಚೆನ್ನಾಗೈತಿ ಮತ್ತು ಸುತ್ತಮುತ್ತಲು ನೇಚರ್ ಕೂಡ ಚೆನ್ನಾಗೈತಿ. ನೀವು ಬಂದು ಮಾಲ್ತೇಶ ದೇವಸ್ಥಾನಕ್ಕೆ ಹೋಗಿ ಮಾಲ್ತೇಶ ದೇವರ ದರ್ಶನ ಪಡೆದು ಮತ್ತು ರಣದಮ್ಮ ದೇವಿ, ಗಂಗಿ ಮಾಳಮ್ಮ, ಹೆಗ್ಗಪ್ಪ ಎಲ್ಲ ದೇವರ ದರ್ಶನನೂ ಕೂಡ ಪಡೆದು ಏನೋ ಪುನೀತರಾಗ್ಬೋದು. ನಾವು ರಾಣೆಬೆನ್ನೂರಿಗೆ ಮತ್ತು ಗುತ್ಲ ಹೋಗ್ತಾ ನೋಡ್ತಿರ್ತಿದ್ವಿ ದೇವ್ರಗುಡ್ಡನ. ಯಾವಾಗಲೂ ಹಚ್ಚ ಹಸಿರಿಂದ ಕೂಡಿರುವಂಥ ಈ ದೇವ್ರಗುಡ್ಡ ಇತ್ತೀಚೆಗೆ ಯಾಕೆ ಹಿಂಗೆ ಒಣ ಬಂಜರವಾಗಿ ಕಾಣಕತ್ತೈತಿ ಅಂಥೇಳಿ ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು. ಇದು ಯಾಕೆ ಹಿಂಗೆ ಕೆತ್ತಾರ, ಯಾಕೆ ಹಿಂಗೆ ಕಾಣಕತ್ತೈತಿ, ಇದನ್ನು ಹೋಗಿ ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು, ಇದ್ರ ಬಗ್ಗೆ ಯಾಕೆ ಹಿಂಗೆ ಗುಡ್ಡ ಆಗೈತಿ ಅನ್ನೋದ್ರ ಬಗ್ಗೆ ನಂಗೆ ಭಾಳಷ್ಟು ಕುತೂಹಲ ಇತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆಪ್ಪ ಅಂದ್ರೆ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಕ್ಕಂತ ಹೋದ್ವಿ ದೇವ್ರಗುಡ್ಡಕ್ಕೆ. ಅವಾಗ ನಾವಲ್ಲಿ ವಿಚಾರಿಸಿದಾಗ ಗೊತ್ತಾಯ್ತು ಆ ಮಾಹಿತಿಯ ಪ್ರಕಾರ ಯಾಕಪ್ಪ ಹಂಗೆ ಮಾಡ್ಯಾರ ಅಂತ ಅಂದ್ರೆ ಪಾರ್ಕಿಂಗ್ ಸೈಡ್ಗೆ ಇದು ಹೋಟೆಲ್ ಕಟ್ಟಿರೋದು ಅದಕ್ಕೆ ಪಾರ್ಕಿಂಗ್ ಕರೆದು ಹೋಗ್ತೀವಿ. ಗಿಡ ಪಡ ಭಾಳ ಅದೆಲ್ಲ ಕಲ್ಸ್ಯಾರ ರೆಸಿಪಿ. ಗಾಡಿ ಪಾರ್ಕಿಂಗ್ ವ್ಯವಸ್ಥೆಗೋಸ್ಕರ ಅದನ್ನ ಗಿಡ ಮರಗಳನ್ನೆಲ್ಲ ತೆಗೆದು 3 ಸ್ಟೆಪ್ಸ್ ತರ ಲೇಯರ್ ಮಾಡಿ ಕ್ಲೀನ್ ಮಾಡ್ಯಾರ ಅಲ್ಲಿ. ಫ್ರೆಂಡ್ಸ್, ನೀವು ನೋಡ್ಬೋದು ಆ ಕಡೆ ಈ ಕಡೆ ಗುಡ್ಡ ನೋಡ್ರಿ ಎಷ್ಟು ಹಚ್ಚ ಹಸಿರಿಂದ ಕೂಡೈತಿ. ಮತ್ತೆ ಈ ಮಾಲ್ತೇಶ ದೇವರು ಇರುವಂತಹ ದೇವ್ರ ಗುಡ್ಡ ನೋಡ್ರಿ, ಇದು ಹೆಂಗ್ ಕಾಣ್ಸಕತ್ತೈತಿ ನಿಮಗೆ, ಎಷ್ಟು ಒಣ ಬಣ ಕಾಣ್ಸಕತ್ತೈತಿ. ಫ್ರೆಂಡ್ಸ್, ನಾವು ಡೈಲಿ ಇದ ರೂಟ್ನಾಗ ಅಡ್ಡಾಡಾರ ಈ ದೇವ್ರಗುಡ್ಡ ದೃಶ್ಯನ ನಾವು ಏನೋ ಪ್ರತಿದಿನನೂ ನಾವು ನೋಡ್ತಾ ಇರ್ತಿದ್ವಿ ಮತ್ತು ಆ ಸೌಂದರ್ಯವನ್ನ ಸವಿತಾ ಇರ್ತಿದ್ವಿ. ಫ್ರೆಂಡ್ಸ್, ಈ ಹಿಂದೆ ಹಚ್ಚ ಹಸಿರಿನಿಂದ ಸುಂದರವಾಗಿ ಕಂಗೊಳಿಸುತ್ತಿದ್ದ ದೇವ್ರಗುಡ್ಡದ ನೇಚರ್ ಇಷ್ಟ ಆಗ್ತಿತ್ತ ಅಥವಾ ಇವಾಗೇನ ಗಾಡಿ ಪಾರ್ಕಿಂಗಿಗಾಗಿ ಬೆಟ್ಟವನ್ನ ಗುಡ್ಡವನ್ನ ಕೆತ್ತಿದಾರಲ್ಲ ಈ ದೇವ್ರಗುಡ್ಡ ಇಷ್ಟ ಆಗ್ತದ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಇನ್ನ ಯಾರ್ಯಾರು ದೇವ್ರಗುಡ್ಡ ಭಕ್ತರು ಇದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡ್ರಿ, ಯಾಕೆ ಹಿಂಗ್ ಕೆತ್ತಿದಾರ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಈ ಇನ್ಫಾರ್ಮೇಶನ್. ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ರಿ. ಧನ್ಯವಾದಗಳು.